ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಕಳೆದ 4-5 ದಿನದಿಂದ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಬಿಸಿ ಮುಟ್ಟಿಸಿತ್ತು. ಇಂದು ಸರ್ಕಾರಿ ಕಚೇರಿಗಳ ಆವರಣದ ಕ್ಯಾಂಟೀನ್ ಮೇಲೆ ದಾಳಿ ನಡೆಸಿ ಶಾಕ್ ನೀಡಿದೆ. ಅದರಲ್ಲೂ ಶಾಸಕರ ಭವನದಲ್ಲಿನ ಕಿಚನ್ ಕಂಡು ಶಾಕ್ ಆಗಿದೆ. ಶಾಸಕರ ಭವನದ ಮಲ್ಲಿಗೆ ಹೋಟೆಲ್ ಕಿಚನ್ನಲ್ಲಿ ಜರಳೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿಸಿದ್ದ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಇಂದು ನೇರ ಶಾಸಕರ ಭವನದಲ್ಲಿರುವ ಹೋಟೆಲ್ಗೆ ಕಾಲಿಟ್ಟಿತ್ತು. ಶಾಸಕರ ಭವನದಲ್ಲಿರುವ ಮಲ್ಲಿಗೆ ಹೋಟೆಲ್ ಮೇಲೆ ಅಧಿಕಾರಿಗಳು ರೇಡ್ ನಡೆಸಿದ್ರು. ತಪಾಸಣೆ ವೇಳೆ ಹೋಟೆಲ್ನಲ್ಲಿ ಸ್ವಚ್ಛತೆಯ ಕೊರತೆ ಕಂಡು ಬಂದಿದ್ದು, ಕಿಚನ್ನಲ್ಲಿ ಜರಳೆಗಳು ಪತ್ತೆಯಾಗಿವೆ. ಆರೋಗ್ಯ ಸೌಧದ ಕ್ಯಾಂಟೀನ್ನಲ್ಲೂ ಅನಾರೋಗ್ಯ. ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಕ್ಯಾಂಟೀನ್ನಲ್ಲಿ ಆಹಾರ ತಯಾರಿಕೆ ಹಾಗೂ ಸಂಗ್ರಹಣೆಯ ಸಂಪೂರ್ಣ ಪರಿಶೀಲನೆ ನಡೆಸಿದರು. ಆಹಾರ ಪದಾರ್ಥಗಳ ಗುಣಮಟ್ಟ, ಸ್ವಚ್ಛತೆ ಹಾಗೂ ಅವಧಿಯನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ತಪಾಸಣೆ ವೇಳೆ ಅವಧಿ ಮುಗಿದ ರವೆ ಹಾಗೂ ಇತರೆ ಸಾಮಗ್ರಿಗಳು ಪತ್ತೆಯಾಗಿವೆ. ಹೀಗಾಗಿ ಆರೋಗ್ಯ ಸೌಧದ ಕ್ಯಾಂಟೀನ್ಗೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಆರೋಗ್ಯ ಸೌಧ ವ್ಯಾಪ್ತಿಯಲ್ಲಿರುವ ಕೆಎಂಎಫ್ ನಂದಿನಿ ಮಿಲ್ಕ್ ಪಾರ್ಲರ್ ಮೇಲೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಝೊಮ್ಯಾಟೊ ಹೈಪರ್ ಫ್ಯೂರ್ ವೇರ್ ಹೌಸ್ ಮೇಲೂ ದಾಳಿ. 40 ಆಹಾರ ಮಾದರಿ ಸಂಗ್ರಹ ಕಂಪನಿಗೆ ನೋಟಿಸ್. ಇನ್ನು ಝೊಮ್ಯಾಟೊ ಹೈಪರ್ ಫ್ಯೂರ್ ವೇರ್ ಹೌಸ್ ಮೇಲೂ ಇಂದು ದಾಳಿಯಾಗಿತ್ತು. ಬೆಂಗಳೂರು ಹೊರವಲಯದ ಸಕಲವಾರ ಗ್ರಾಮದಲ್ಲಿರೋ ವೇರ್ ಹೌಸ್ನಲ್ಲಿ ತಪಾಸಣೆ ನಡೆಸಿದ ಅಧಿಕಾರಿಗಳು ಒಟ್ಟು 40 ಆಹಾರ ಮಾದರಿಗಳನ್ನು ಸಂಗ್ರಹಿಸಿದ್ದಾರೆ. ಹಲವು ಆಹಾರ ಪದಾರ್ಥಗಳಲ್ಲಿ ಲೇಬಲಿಂಗ್ ಹಾಗೂ FSSAI ನಿಯಮ ಉಲ್ಲಂಘನೆಯಾಗಿದ್ದು ಪತ್ತೆಯಾಗಿದ್ದು ನೋಟಿಸ್ ನೀಡಿದ್ದಾರೆ. ಅಷ್ಟಕ್ಕೂ ಝೊಮ್ಯಾಟೊದಲ್ಲಿ ಏನೆಲ್ಲ ಉಲ್ಲಂಘನೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಝೊಮ್ಯಾಟೊ ಮೇಲೆ ದಾಳಿ ಮಾಡಿದಾಗ 146 ಕೆಜಿ ಚಿಕನ್ ಪತ್ತೆಯಾಗಿದೆ. ಈ ಚಿಕನ್ಗೆ FSSAI ಪರವಾನಿಗೆ ಸಂಖ್ಯೆ ಇಲ್ಲ. ಇನ್ನು 40 ಕೆಜಿ ಗಾರ್ಲಿಕ್ನಲ್ಲೂ FSSAI ಪರವಾನಿಗೆ ಸಂಖ್ಯೆ ಇಲ್ಲ. 300 ಕೆಜಿ ಪ್ಯಾಕ್ ಮಾಡಿದ್ದ ಅಕ್ಕಿಯಲ್ಲೂ ಮಿಸ್ ಲೇಬಲಿಂಗ್ ಆಗಿದೆ. 20 ಕೆಜಿ ಡ್ರೈ ಫ್ರೂಟ್ಸ್ನಲ್ಲೂ ಲೇಬಲಿಂಗ್ ನಿಯಮ ಉಲ್ಲಂಘನೆಯಾಗಿದೆ. ಇನ್ನು 15 ಕೆಜಿ ಮಸಾಲೆಯಲ್ಲೂ ಮಿಸ್ ಲೇಬಲಿಂಗ್ ಪತ್ತೆಯಾಗಿದೆ. ಹೀಗಾಗಿ ಝೊಮ್ಯಾಟೊ ಹೈಪರ್ ಫ್ಯೂರ್ ವೇರ್ ಹೌಸ್ಗೆ ನೋಟಿಸ್ ನೀಡಲಾಗಿದೆ. ಅತ್ತ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿರೋ ಜಿಪ್ಟೋ ಗೋದಾಮದ ಮೇಲೂ ನಿನ್ನೆ ದಾಳಿ ಮಾಡಲಾಗಿತ್ತು. ಈ ವೇಳೆ ಕಸದ ರಾಶಿ, ಕೊಳೆತ ಸಾವಯವ ತ್ಯಾಜ್ಯಗಳು ಪತ್ತೆಯಾಗಿವೆ. ಪದಾರ್ಥಗಳ ಮೇಲೆ ಸರಿಯಾದ ಲೇಬಲ್ ಇಲ್ಲದಿರುವುದು ಪತ್ತೆಯಾಗಿದೆ. FSSAI ಕಾಯ್ದೆಯಡಿ ಜಿಪ್ಟೋ ಗೋದಾಮನ್ನ ಸಂಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.